ಪಿತನು ತನಗೆ ಇಷ್ಟ ಇರುವವರಿಗೆ ಜೀವ ನೀಡುವಂತೆ ಪುತ್ರನು ಸಹ ತನಗೆ ಇಷ್ಟ ಇರುವವರಿಗೆ ಜೀವವನ್ನು ನೀಡ್ತಾರೆ. ಕರ್ತನೇ, ಜೀವವನ್ನ ನೀಡುವ ಅಧಿಕಾರವನ್ನ, ಅಭಿಷೇಕವನ್ನ ನೀವು ನಮಗೆ ನೀಡಿದ್ದೀರಿ. ಪಿತನು ಹೇಗೆ ಜೀವ ನೀಡುವ ಆತ್ಮವಾಗಿದ್ದಾರೋ ಅದೇ ರೀತಿ ಪುತ್ರರಾದ ನಾವು ಕೂಡ ಜೀವ ನೀಡುವಂತಹ, ಜೀವವನ್ನ ಮತ್ತೊಬ್ಬರಿಗೆ ಹಂಚಿಕೊಡುವಂತಹ ಜೀವಾತ್ಮಗಳಾಗಿದ್ದೇವೆ. ಆಮೇಲೆ ಜೀವ ನೀಡುವ ಆತ್ಮಗಳಾಗಿದ್ದೇವೆ ನಾವು. ಆಮೇಲೆ ನಮ್ಮನ್ನ ಕೇಳುತ್ತಿರುವ ಪ್ರತಿಯೊಬ್ಬರ ಮೇಲೆ ನಾವು ಜೀವವನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ. ದೇವಪುತ್ರರಾದ ನಮ್ಮ ಧ್ವನಿಯನ್ನ ಕೇಳುವ ಕಾಲ ಬಂದಿದೆ. ದೇವಪುತ್ರರಾದ ನಮ್ಮ ಧ್ವನಿಯನ್ನು ಕೇಳುವ ಕಾಲ ಬಂದಿದೆ. ಆಮೇಲೆ ನಮ್ಮ ಧ್ವನಿಯನ್ನ ಕೇಳುವವರು ಸಮಾಧಿಯನ್ನ ಬಿಟ್ಟು ಹೊರಗೆ ಬರುವರು. ನನ್ನ ಧ್ವನಿಯನ್ನ ಕೇಳುವವರು ಸಮಾಧಿಯನ್ನ ಬಿಟ್ಟು ಹೊರಗೆ ಬರುವರು. ನಮ್ಮನ್ನ ಕೇಳುತ್ತಿರುವ ಪ್ರತಿಯೊಬ್ಬರ ಮೇಲೆ ಕ್ರಿಸ್ತನ ಜೀವವನ್ನ ನಾವು ಹಂಚಿಕೊಡ್ತಾ ಇದ್ದೇವೆ. ಕ್ರಿಸ್ತನ ಜೀವವನ್ನ ನಾವು ವಿತರಣೆ ಮಾಡ್ತಾ ಇದ್ದೇವೆ. ಆಮೇಲೆ ಸತ್ತ ಅಂಗಗಳಿಗೆ ನಾವು ಈಗ ಜೀವ ನೀಡ್ತಾ ಇದ್ದೇವೆ. ತಂದೆ, ಮಗ, ಪವಿತ್ರಾತ್ಮರಿಂದ ಬರದೇ ಇರುವಂತಹ ರೋಗ ರುಜಿನಗಳನ್ನ, ಬಲಹೀನತೆಗಳನ್ನ, ಕ್ಯಾನ್ಸರ್ ಗೆಡ್ಡೆಗಳನ್ನ ನೀನು ಒಣಗಿ ಹೋಗುವಂತ ನಾನು ಆಜ್ಞಾಪಿಸ್ತಾ ಇದ್ದೀನಿ. ತ್ರಿಯೇಕ ದೇವರಲ್ಲಿ ಇರುವ ಕಾರ್ಯಗಳನ್ನ ನಾವೀಗ ರಿಸೀವ್ ಮಾಡ್ಕೊಳ್ತಾ ಇದ್ದೇವೆ. ತ್ರಿಯೇಕ ದೇವರ ಶರೀರದಲ್ಲಿ ಇಲ್ಲದಿರುವಂತಹ ಕಾರ್ಯಗಳು ನಮ್ಮ ಬಾಡಿಯಲ್ಲಿದ್ರೆ ಅದನ್ನು ನಾವು ರಿಜೆಕ್ಟ್ ಮಾಡ್ತಾ ಇದ್ದೀವಿ. ಸತ್ತು ಹೋಗಿರುವಂತ ನಾಡಿ ನರಗಳಿಗೆ, ಕೀಲು ಮಜ್ಜೆ ಮಾಂಸಖಂಡಗಳಿಗೆ, ಅಂಗಗಳಿಗೆ ನಮ್ಮೊಳಗಿರುವ ಕ್ರಿಸ್ತನ ಜೀವವನ್ನ ನಾವೀಗ ಬಿಡುಗಡೆ ಮಾಡ್ತಾ ಇದ್ದೇವೆ. ವ್ಯಾಪರಿಸುವ ಮರಣದ ದುರಾತ್ಮನನ್ನ ಶರೀರ ಬಿಟ್ಟು ತೊಲಗು ನಾವು ಆಜ್ಞಾಪಿಸ್ತಾ ಇದ್ದೀವಿ ಯೇಸುವಿನ ನಾಮದಲ್ಲಿ. ಸ್ಕಿನ್ಗಳಿಗೆ ದೇವರ ಜೀವ ಕಳಿಸ್ತಾ ಇದ್ದೀವಿ. ಸ್ಕಿನ್ಗಳನ್ನ ನಾವು ಸೌಖ್ಯ ಮಾಡ್ತಾ ಇದ್ದೀವಿ ಯೇಸುವಿನ ನಾಮದಲ್ಲಿ. ಅಂಧರಾಗಿರುವ ಯಾರಾದ್ರೂ ನನ್ನನ್ನ ಕೇಳ್ತಾ ಇದ್ರೆ, ಅಂಧತ್ವದ ದುರಾತ್ಮನನ್ನ ನಿನ್ನ ಕಣ್ಣುಗಳಿಂದ ಹೊರಗೆ ಬರಲು ನಾನು ಆಜ್ಞಾಪಿಸ್ತಾ ಇದ್ದೇನೆ. ಯು ಸ್ಪಿರಿಟ್ ಆಫ್ ಬ್ಲೈಂಡ್ನೆಸ್ ಕಮ್ ಔಟ್, ಯು ಸ್ಪಿರಿಟ್ ಆಫ್ ಡೆಫ್ನೆಸ್ ಕಮ್ ಔಟ್, ಮೈಟಿ ನೇಮ್ ಆಫ್ ಜೀಸಸ್. ರೋಗಿಗಳಿಗಾಗಿ ನಾವು ಪ್ರಾರ್ಥಿಸಲ್ಲ, ರೋಗಿಗಳನ್ನ ನಾವು ಸೌಖ್ಯ ಮಾಡ್ತಾ ಇದ್ದೇವೆ. ಯೇಸುವೇ, ನೀವು ರೋಗಿಗಳಿಗಾಗಿ ಪ್ರಾರ್ಥಿಸಕ್ಕೆ ಹೇಳಿಲ್ಲ, ರೋಗಿಗಳನ್ನ ಗುಣಪಡಿಸಕ್ಕೆ ಹೇಳಿದ್ದೀರಾ. If anybody is hearing our voice, we heal your body in the name of Jesus. We heal your eyes in the name of Jesus. We heal your heart in the name of Jesus. ಹಾರ್ಟಿನಲ್ಲಿ ಬ್ಲಾಕ್ಸ್ ಇದ್ರೆ ಆ ಬ್ಲಾಕ್ಸ್ ಎಲ್ಲ ಈಗ ಓಪನ್ ಆಗಿ ನಿಮ್ಮ ಹಾರ್ಟ್ಗಳನ್ನ ಪವಿತ್ರಾತ್ಮರ ಬೆಂಕಿಯಿಂದ ತೊಳೆದು ಶುದ್ಧೀಕರಿಸ್ತಾ ಇದ್ದೀನಿ. ಬಾಡಿಯಲ್ಲಿರುವ ಅನಾವಶ್ಯಕವಾದ ಕೊಬ್ಬನ್ನ ಪವಿತ್ರಾತ್ಮರ ಬೆಂಕಿಯಿಂದ ಸುಟ್ಟಾಗ್ತಾ ಇದ್ದೀನಿ in the name of Jesus. ಸಾಲದ ಭಾರದಲ್ಲಿರುವವನ್ನ ನಾನೀಗ ಬಿಡುಗಡೆ ಮಾಡ್ತಾ ಇದ್ದೀನಿ ಯೇಸುವಿನ ನಾಮದಲ್ಲಿ. ಬಡತನದ ನೊಗವನ್ನ ನಾನು ಮುರಿದಾಗ್ತಾ ಇದ್ದೀನಿ ಯೇಸುವಿನ ನಾಮದಲ್ಲಿ. ಡ್ಯಾಡಿ, ನಮ್ಮ ಜೀವಿತದಲ್ಲಿರುವ ಎಲ್ಲ ಹಣದ ಕೊರತೆಯನ್ನ, ಅಭಾವವನ್ನ ನಿನ್ನ ಸಮೃದ್ಧಿಯಿಂದ ನುಂಗಿ ಹಾಕಿದಕ್ಕಾಗಿ ಸ್ತೋತ್ರ. ದೇವರ ಮಗುವೆ, ಈಗಲೇ ನಿನ್ನ ಅದ್ಭುತವನ್ನ ಹೊಂದಿಕೋ. ದೇವರ ಮಕ್ಕಳೇ, ಈಗಲೇ ನಿನ್ನ ಅದ್ಭುತವನ್ನ ಹೊಂದಿಕೋ. ಈಗಲೇ ಹೊಸ ಹಾರ್ಟ್ ಅನ್ನ ಹೊಂದಿಕೋ. ಈಗಲೇ ಹೊಸ ಶ್ವಾಸಕೋಶವನ್ನು ಹೊಂದಿಕೋ. ಈಗಲೇ ಹೊಸ ಕಿಡ್ನಿಯನ್ನ ಹೊಂದಿಕೋ. ಎಲ್ಲ ಡಯಾಲಿಸಿಸ್ ನಾನು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ ಯೇಸುವಿನ ನಾಮದಲ್ಲಿ. ಕಿಡ್ನಿಗಳೆಲ್ಲ ಈಗ ಬ್ರ್ಯಾಂಡ್ ನ್ಯೂ ಆಗಲಿ. ಕಿಡ್ನಿಗಳೆಲ್ಲ ಪವಿತ್ರಾತ್ಮರ ಶಕ್ತಿಯಿಂದ ನೂತನಗೊಳ್ಳಲಿ, ಮಹಿಮೆಗೊಳ್ಳಲಿ ಯೇಸುವಿನ ನಾಮದಲ್ಲಿ. ಶಾಖ ರಾಮ ಕೇಚೆ ರೇಬ ಲಾಕ ರಾಮ ಓಡಿ ಮಾಕಲ ನಮಮನ ರಮ ರಾಂದ್ರಿಯಾಂತೆರೆ ಲೇಮ ನಾಕ ದಡ ರಾಮ. ಆಮೆನ್, ಹಲ್ಲೆಲೂಯಾ. ನನ್ನೊಂದಿಗೆ ನೀವು ಡಿಕ್ಲೇರ್ ಮಾಡಿ ದೇವರ ಮಕ್ಕಳೇ, ನನ್ನೊಂದಿಗೆ ಡಿಕ್ಲೇರ್ ಮಾಡಿ, ನಾನು ಸಾಯಲಿಲ್ಲ, ನಾನು ಬದುಕಿ ನನ್ನ ಕರ್ತನಾದ ಯೇಸು ಕ್ರಿಸ್ತನ ಅದ್ಭುತಗಳನ್ನ ವರ್ಣಿಸ್ತೀನಿ. I shall not die, I shall live, and I shall declare the wonders of my Father. Declare the wonders of my Father.